ಇದು ಆಲ್ಸೇಷನ್ ಅಲ್ವಾ? ಆಲ್ಸೇಷನ್ ಅನ್ನೋ ವರ್ಡ್ ಕೇಳಿದೀರಾ ನೀವು? ಯಾವ ಬ್ರೀಡ್ ಅಂತ ನೆನ್ಪಲ್ಲಿದ್ಯಾ? ಇವತ್ತು ಆ ಬ್ರೀಡ್ ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ಒಂದು ವರ್ಡ್ ವಾರ್ ಕಥೆನೇ ಇದೆ. ಹಾಗಿದ್ರೆ ಪೇಜ್ನ ಬೇಗ ಫಾಲೋ ಮಾಡ್ಕೊಬಿಡಿ. ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಆಲ್ಸೇಷನ್ ಅಂದ್ರೆ ಜರ್ಮನ್ ಶೆಪರ್ಡ್ ಅಂದ್ರೆ ಆಲ್ಸೇಷನ್, ಎರಡೂ ಒಂದೇ ಬ್ರೀಡ್. ಆದ್ರೆ ಈ ವರ್ಲ್ಡ್ ವಾರ್ 1ರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಜರ್ಮನಿ ವಿರುದ್ಧ ಯುದ್ಧ ಘೋಷಿಸಲಾಗುತ್ತೆ. ಅದರಲ್ಲಿ ಬ್ರಿಟನ್ ಅವ್ರಿಗಂತೂ ಜರ್ಮನಿನವ್ರು ಕಂಡ್ರೆ ತುಂಬಾ ಆಗ್ತಾನೆ ಇರಲಿಲ್ಲ, ತುಂಬಾ ದ್ವೇಷ ಮಾಡ್ತಿದ್ರು. ವಸ್ತು, ಪದಾರ್ಥ, ಮನುಷ್ಯ ಎಲ್ಲದ್ರ ಮೇಲೆ ಅವ್ರಿಗೆ ಜರ್ಮನ್ ಅನ್ನೋ ಹೆಸರು ಕೇಳಿದ್ರೇ ಅವ್ರಿಗೆ ಕೋಪ. ಮತ್ತೆ ಎಸ್ಪೆಷಲಿ ಈ ಜರ್ಮನ್ ಶೆಪರ್ಡಲ್ಲಿ ಜರ್ಮನ್ ಅಂತ ಹೆಸರು ಬೇರೆ ಇರುತ್ತಲ್ಲ, ಅದಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅವ್ರಿಗೆ ನಾಯಿ ಬೇಕಿತ್ತು, ಆದರೆ ಜರ್ಮನ್ ಅನ್ನೋ ಹೆಸರು ಬೇಕಾಗಿರಲಿಲ್ಲ. ಅದರಿಂದನೇ ಅವರು ಆಲ್ಸೇಷನ್ ಉಲ್ಫ್ ಡಾಗ್ ಅಂತ ಹೆಸರಿಟ್ರು. ಆ ಆಲ್ಸೇಷನ್ ಅನ್ನೋ ಹೆಸರು ಬಂದು ಆಲ್ಸೇಸ್ ಅನ್ನೋ ಪ್ರದೇಶದ ಹೆಸರಿನಿಂದ ಬಂದದ್ದು. ಆಲ್ಸೇಸ್ ಪ್ರದೇಶಕ್ಕೆ ಜರ್ಮನಿ ಮತ್ತೆ ಫ್ರಾನ್ಸ್ ಎರಡರೊಂದಿಗೂ ಐತಿಹಾಸಿಕ ಸಂಬಂಧವಿತ್ತು. ಅಂದ್ರೆ ಅಲ್ಲಿ ಬಾರ್ಡರ್ ಲೈನ್ ಬರುತ್ತೆ. ನಂತರ ಕಾಲಕ್ರಮೇಣ ಉಲ್ಫ್ ಡಾಗ್ ಅನ್ನೋ ಭಾಗನ ಬಳಕೆಯಿಂದ ಕಡಿಮೆ ಮಾಡಿದ್ರು. ಆಲ್ಸೇಷನ್ ಅನ್ನೋ ಹೆಸರು ಮಾತ್ರ ಪಾಪ್ಯುಲರ್ ಆಯ್ತು. ಮತ್ತೆ ಜರ್ಮನ್ ಶೆಪರ್ಡ್ ಹೆಸರು ಹೇಗಪ್ಪ ಮತ್ತೆ ಬಂತು ಅಂದ್ರೆ, ಈ ವರ್ಲ್ಡ್ ವಾರ್ ಮುಗಿದ ನಂತರ ಜರ್ಮನ್ ಅನ್ನೋ ಹೆಸರಿನ ಮೇಲಿದ್ದ ವಿರೋಧ ನಿಧಾನವಾಗಿ ಕಡಿಮೆ ಆಯ್ತು ಕಾಲಕ್ರಮೇಣ. ಆಮೇಲೆ ಈ ಬ್ರೀಡ್ನ ಒರಿಜಿನಲ್ ನೇಮು ಜರ್ಮನ್ ಶೆಪರ್ಡ್ ಮತ್ತೆ ಮರುಗಳಿಸ್ತು, ಮತ್ತೆ ವ್ಯಾಪಕವಾಗಿ ಬಳಕೆ ಆಗ್ತಾ ಬಂತು. ಆದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಆಲ್ಸೇಷನ್ ಅನ್ನೋ ಹೆಸರು ಕೂಡ ಹಲವಾರು ವರ್ಷಗಳ ಕಾಲ ಪಾಪ್ಯುಲರ್ ಆಗಿಯೇ ಉಳಿತು. ನಿಮ್ಗೆ ನೆನಪಿರ್ಬೋದು, ನಮ್ಮ ತಂದೆ ತಾತಂದಿರೆಲ್ಲನೂ ಆಲ್ಸೇಷನ್ ಅಂತಾನೆ ಹೇಳ್ತಾ ಇರ್ತಿದ್ರು ಅಲ್ವಾ? ಹಾಗಾಗಿ ಆಲ್ಸೇಷನ್ ಮತ್ತು ಜರ್ಮನ್ ಶೆಪರ್ಡ್ ಎರಡು ಬೇರೆ ಬ್ರೀಡ್ಸ್ ಅಲ್ಲ, ಒಂದೇ ಬ್ರೀಡ್ಸ್ಗೆ ಬಳಸಿದ ಎರಡು ಹೆಸರುಗಳು ಅಂತ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಯಾರಾದ್ರೂ ನೆಕ್ಸ್ಟ್ ಟೈಮ್ ಕೇಳೋರು ಈ ಕತೆ ಹೇಳಿ ಅವ್ರಿಗೆ.